ಜ್ವಾಲಾಮುಖಿ ಈ ಹೆಸರೇ ಒಂಥರ ಭಯದ ಜೊತೆಗೆ ಗಂಭೀರತೆಯನ್ನ ಮೂಡಿಸುತ್ತೆ. ಸದ್ಯ ವಿಷಯ ಏನಪ್ಪಾ ಅಂದ್ರೆ ದೇಶದ ವಿಜ್ಞಾನಿಗಳು ಸಂಶೋಧಕರ ಗಮನ ಈಗ ಈ ಜ್ವಾಲಾಮುಖಿ ಹಿಂದೆ ಬಿದ್ದಿದೆ. ಅಷ್ಟೇ ಅಲ್ಲದೆ ಇದಕ್ಕಾಗಿ ಅಂಡಮಾನ್ ನಿಕೋಬಾರ್ನ ದ್ವೀಪವೊಂದರಲ್ಲಿ ಆಸೆ ಗಣ್ಗಳಲ್ಲಿ ತಲಾಶ್ ಮಾಡ್ತಿದ್ದಾರೆ. 150 ವರ್ಷಗಳ ಬಳಿಕ ಜ್ವಾಲಾಮುಖಿಗೆ ಜೀವ. ಆತಂಕದ ಮಧ್ಯೆಯೂ ನಿಗೂಢ ಕುತೂಹಲ ಸೃಷ್ಟಿ. ಬರಿನ್ ಐಲ್ಯಾಂಡ್ ಜ್ವಾಲಾಮುಖಿ ಹೇಳಿಕೊಳ್ಳೋಕೆ ಅಂತ ಇಡೀ ಭಾರತಕ್ಕೆ ಇರೋ ಏಕೈಕ ಜೀವಂತ ಜ್ವಾಲಾಮುಖಿ ಇದು. ಈ ಕಾರಣಕ್ಕೆ ಜ್ವಾಲಾಮುಖಿ ಅಂದ್ರೆ ದೇಶದ ಸಂಶೋಧಕರು ವಿಜ್ಞಾನಿಗಳಿಗೆ ಒಂಥರ ವಿಶೇಷ ಕುತೂಹಲ. ಆದ್ರೆ ಕಳೆದ 150 ವರ್ಷಗಳಲ್ಲಿ ಅಂದ್ರೆ ಸರಾಸರಿ 2 ತಲೆಮಾರುಗಳಲ್ಲಿ ಈ ಜ್ವಾಲಾಮುಖಿ ಸದ್ದೇ ಮಾಡಿರಲಿಲ್ಲ. ಬದಲಾಗಿ ಸುಪ್ತವಾಗಿ ತನ್ನೊಡಲಲ್ಲೇ ಲಾವಾರಸವನ್ನ ಭದ್ರವಾಗಿ ಇಟ್ಕೊಂಡಿತ್ತು. ಹಾಗಂತ ವಿಶ್ವದಲ್ಲಿರೋ ಅತ್ಯಂತ ಅಪಾಯಕಾರಿ ಜ್ವಾಲಾಮುಖಿಗಳ ರೀತಿ ಇದು ಅಪಾಯಕಾರಿಯಲ್ಲ. ಯಾರಿಗೂ ಅಪಾಯವೊಡ್ಡದೆ ತನ್ನ ಮೇಲ್ಮೈಯನ್ನ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲೇ ಸುಂದರ ಟೂರಿಸ್ಟ್ ಪ್ಲೇಸ್ ಅಂತ ಕರೆಸಿಕೊಂಡಿದ್ದ ಜ್ವಾಲಾಮುಖಿ ಇದು. ಆದ್ರೀಗ ಈ ಜ್ವಾಲಾಮುಖಿ ಪುನಃ ತನ್ನ ಸಹಜ ಕ್ರಿಯೆಯಲ್ಲಿ ಸಕ್ರಿಯವಾಗಿದೆ. ಹಾಗಂತ ಬರಿನ್ ಐಲ್ಯಾಂಡ್ ಜ್ವಾಲಾಮುಖಿ ಸಕ್ರಿಯವಾಗಿರುವುದು ಇತ್ತೀಚೆಗಲ್ಲ. 1991ರಲ್ಲೇ ಈ ಜ್ವಾಲಾಮುಖಿ ಸಕ್ರಿಯವಾಗುವ ಸೂಚನೆಯನ್ನ ತೋರಿಸಿತ್ತು. ಒಡಲೊಳಗೆ ಕುದಿಯುತ್ತಿದ್ದ ಲಾವಾರಸ ಇದೀಗ ಬೆಟ್ಟದ ಮೇಲ್ಪದರವನ್ನ ಸೀಳ್ಕೊಂಡು ಬರ್ತಿದೆ ಅನ್ನೋದು ಈಗಿನ ವಿಶೇಷ. ರಾಷ್ಟ್ರೀಯ ಸಮುದ್ರಶಾಸ್ತ್ರ ಸಂಸ್ಥೆ ಈ ವಿಷಯವನ್ನ ಸ್ಪಷ್ಟಪಡಿಸಿದೆ. ಅಲ್ಲದೆ ಇದೊಂದು ಅಪರೂಪ ವಿದ್ಯಮಾನ ಅಂತ ಬಣ್ಣಿಸಿದೆ. ರಾಷ್ಟ್ರೀಯ ಸಮುದ್ರಶಾಸ್ತ್ರ ಸಂಸ್ಥೆಯ ಅಧಿಕಾರಿಗಳು ಕಳೆದ ತಿಂಗಳು ಜ್ವಾಲಾಮುಖಿಯ ವರ್ತನೆ ಬದಲಾವಣೆ ಬಗ್ಗೆ ಅಧ್ಯಯನಕ್ಕೆ ಅಂತ ಬರಿನ್ ಐಲ್ಯಾಂಡ್ಗೆ ಬಂದಿದ್ರು. ಈ ವೇಳೆ ಐಲ್ಯಾಂಡ್ನ ಸಮೀಪದ ಸಮುದ್ರ ನೀರು ಬಿಸಿಯಾಗಿರುವುದನ್ನು ಗಮನಿಸಿದ್ದಾರೆ. ಸೂಕ್ಷ್ಮವಾಗಿ ಗಮನಿಸಿದಾಗ ದ್ವೀಪದ ಹಲವೆಡೆ ಲಾವಾ ಹೊರಬರ್ತಿರೋದು ಪತ್ತೆಯಾಗಿದೆ. ಸದ್ಯ ಹಗಲು ಹೊತ್ತಲ್ಲಿ ಭಾರೀ ಹೊಗೆಯ ಜೊತೆಗೆ ಲಾವಾರಸವನ್ನ ಹೊರ ಹಾಕ್ತಿರೋ ಜ್ವಾಲಾಮುಖಿ ಯಾವಾಗ ಬೇಕಾದರೂ ತನ್ನ ನೈಜ ಆರ್ಭಟವನ್ನ ತೋರಿಸೋ ಸಾಧ್ಯತೆ ಇದೆ. ಸದ್ಯ ತಾಯ್ನಾಡಲ್ಲಿ ಅಧ್ಯಯನಕ್ಕೆ ಅಂತ ಪ್ರಕೃತಿ ನೀಡಿರೋ ಅಪರೂಪದ ಅವಕಾಶವನ್ನ ಕಳೆದುಕೊಳ್ಳಲು ಇಷ್ಟಪಡದ ಸಂಶೋಧಕರು ಜ್ವಾಲಾಮುಖಿಯ ದ್ವೀಪದತ್ತ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ಒಂದ್ ವೇಳೆ ಈ ಜ್ವಾಲಾಮುಖಿ ಉಗ್ರ ರೂಪದಲ್ಲಿ ಸ್ಫೋಟಿಸಿದ್ರೆ ಅಂಡಮಾನ್ ನಿಕೋಬಾರ್ನಲ್ಲಿ ಏನಾಗುತ್ತೆ ಅಂತ ಹೇಳೋದು ಕಷ್ಟ. ಬ್ಯೂರೋ ರಿಪೋರ್ಟ್ TV9.